ಹೆಲೋ ಕರ್ನಾಟಕ, ನಾವು ಇವತ್ತು ಇನ್ನೊಂದ್ಸಲ ನಮ್ಮ ಮ್ಯಾಂಗ್ಳೂರಲ್ಲಿರುವ ಸ್ಲೀಪರ್ ಬಸ್ ಯಾರ್ಡ್ಗೆ ಬಂದಿದ್ದೇವೆ. ಸೊ ಸ್ಲೀಪರ್ ಬಸ್ ಯಾರ್ಡ್ಗೆ ಯಾಕೆ ಬಂದಿದ್ದೇವೆ ಅಂತ, ಆಲ್ರೆಡಿ 2 ಶ್ರೀ ಮೂಕಾಂಬಿಕಾ ಬಸ್ ಇದೆಯಲ್ಲ, ನಾವು ಪ್ರಕಾಶಿಂದ ಡೆಲಿವರಿ ತಗೊಂಡು ಮ್ಯಾಂಗ್ಳೂರಿಗೆ ತಂದಿದ್ವಿ. ಸೊ ಅದು 2 ಕೂಡ ಈಗ ಆಲ್ರೆಡಿ ರೂಟಲ್ಲಿ ಹೋಗಿದೆ. ಸೊ ಇನ್ನೊಂದು ಗಾಡಿ ಇಲ್ಲಿ ನಿಮಗೆ ಕಾಣ್ತಿರ್ಬೋದು, ರೆಡ್ ಕಲರ್ ಗಾಡಿ. ಸೊ ಇದು ಗಾಡಿ ನಿನ್ನೆ ರಾತ್ರಿ ಬಂದದಷ್ಟೇ. ಸೊ ಸ್ಟಿಕ್ಕರಿಂಗ್ ಎಲ್ಲ ಹಾಕ್ತಿದ್ದೇವೆ ಆಲ್ರೆಡಿ ಹಿಂದೆ. ಸೊ ಸ್ಟಿಕ್ಕರಿಂಗ್ ಎಲ್ಲ ಆಗಿ ಗಾಡಿದೊಂದು PDR ಆಗಿ ಅದರ ನಂತರ ಒಂದು ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ಲಿಕ್ಕಿದೆ. ಸೊ ಗಾಡಿ ಇದು. ಸೊ ನೋಡಿ, ಬಶೀರ್ ಕಾಕ ಕೂಡ ಇದ್ದಾರೆ ಅಲ್ಲಿ, ಮತ್ತು ಫುಲ್ ಬ್ಲಾಗಲ್ಲಿ ತೋರಿಸ್ತಾನೆ ಹೇಗೆ ಆಗಿದೆ ಅಂತ. ಸೊ ಬನ್ನಿ. ಸೊ ನಾವೀಗ ಹೊಸದಾಗಿ ಬಂದಿರುವ ಲೇಲ್ಯಾಂಡ್ ಗಾಡಿಯನ್ನು PDR ಮಾಡಿ ಕೊಟ್ಟಿದ್ದೇವೆ. PDR ಎಂತ ಅಂದರೆ, ಈ ವಿಡಿಯೋಲಿ ನಿಮಗೆ ತಿಳಿಸ್ಲಿಕ್ಕಿದ್ದಾರೆ PDR ಅಂದರೆ ಎಂತ, PDR ಯಾಕೆ ಮಾಡಬೇಕು ಗಾಡಿಗೆ, ಎಲ್ಲ ಇನ್ಫಾರ್ಮೇಷನ್ ಕೊಡ್ಲಿಕ್ಕಿದ್ದಾರೆ. ನಮ್ಮ ಪೈಲಟ್ ಅವರು ಕೂಡ ಇದ್ದಾರೆ ಇಲ್ಲಿ, ಅದೇ ನಮ್ಮ ಟೀಮ್ ಅವರು ಕೂಡ ಇದ್ದಾರೆ. ಸೊ ಈಗ PDR ಕಡೆಗೆ ಹೋಗ್ತಿದ್ದೇವೆ, ನೋಡ್ಬೋದು ಪಂಪಲ್ ಫ್ಲೈಓವರ್. ಬಸ್ ನೋಡ್ಬೋದು ಒಳಗೆ. ಸೊ ಬಸ್ಸಿನ ಒಳಗೆ ಹೇಗೆ ಇಂಟೀರಿಯರ್ ಮಾಡ್ತೀನಿ ಎಲ್ಲ ತೋರಿಸ್ತೇನೆ ಈ ವಿಡಿಯೋದಲ್ಲಿ. ಸೊ ವಿಡಿಯೋ ಎಂತ ತನಕ ನೋಡಿ. ಸೊ ಗೈಸ್ ನೋಡ್ಬೋದು, ನಾವೀಗ ಬಸ್ಸನ್ನು ಇಟ್ಕೊಂಡು ದುರ್ಗಾ ಮೋಟಾರ್ಸ್ ವರ್ಕ್ಶಾಪಿಗೆ ಬಂದಿದ್ದೇವೆ PDR ಮಾಡಲಿಕ್ಕೆ. PDR ಎಂತ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಬನ್ನಿ. ಫುಲ್ ಬಿಸಿಲು, ತುಂಬ ಟೆಂಪರೇಚರ್ ಜಾಸ್ತಿ ಆಗಿದೆ ಮಂಗಳೂರಲ್ಲಿ. ನೋಡ್ಬೋದು ಬಸ್ ಹೇಗಿದೆ ಅಂತ. ಎಲ್ಲ ಡಿಕ್ಕೆಲ್ಲ ಓಪನ್ ಮಾಡಿ ಕೊಟ್ಟಿದ್ದೇವೆ ಈಗ. PDR ಆಗಿ ನಾವೀಗ ಪಾರ್ಕಿಂಗ್ ಕಡೆ ಹೋಗ್ತಿದ್ದೇವೆ. ಬಸ್ ಯಾರ್ಡಿಗೆ ಹೋಗಿ ಗಾಡಿ ವಾಶ್ ಆಗಿ ಟೆಂಪಲ್ಗೆ ಹೋಗ್ಲಿಕ್ಕೆ ಪೂಜೆಗೆ. ಸೊ ಎಲ್ಲ ಇದು ಬ್ಲಾಗ್ ಎಲ್ಲ ಬಿಸಿಲು ಎಷ್ಟಾಗಿದೆ, AC ಹಾಕಿದ್ದೇವೆ ಇಲ್ಲಿ. ನಮ್ಮದೊಂದು ಗಾಡಿಯಲ್ಲಿ ಹೋಗಿದ್ದೆ ಮೂಕಾಂಬಿಕಾ, ನೋಡ್ಬೋದು. ಸೊ ಗೈಸ್, ಇದು ಡೇ 2. ನಿನ್ನೆ ನಾವು ಪೂಜೆಗೆ ಹೋಗ್ತೇವೆ ಅಂತ ಹೇಳಿ ಆಗಲಿಲ್ಲ ಡ್ಯೂ ಟು ಸಮ್ ರೀಸನ್. ಯಾಕಂದರೆ ಗಾಡಿಯ ಕೆಲಸ ತುಂಬ ಪೆಂಡಿಂಗ್ ಇತ್ತು. ಸೊ ಇವತ್ತು ಪೂಜೆಗೆ ತಗೊಂಡು ಹೋಗ್ತಿದ್ದೇವೆ ಗಾಡಿ. ಎಲ್ಲಿಗೆ ಅಂದರೆ ಮಂಗಲದೇವಿ ಟೆಂಪಲ್ಗೆ ಪೂಜೆ ಮಾಡಿಸಿ ಇವತ್ತಿನ ದಿನವೇ ರೂಟಿಗೆ ಹೋಗುತ್ತೆ ಗಾಡಿ. ಫಸ್ಟ್ ಡೇ ಇದು ಗಾಡಿಯಲ್ಲಿ. ನಾವು ಹೋಗ್ತಿಲ್ಲ, ಆದರೂ ಇದು ಗಾಡಿ ಹೋಗ್ತಿದೆ ವಿತ್ ಟ್ರೈನ್ ಕ್ರೀವ್ ಕೂಡ ಇದ್ದಾರೆ ನಮ್ಮ ಜೊತೆ ಇವತ್ತು. ಸೊ ಬನ್ನಿ, ಒಂದು ಶುಭ ಹಾರೈಸೋಣ ಇದಕ್ಕೆ. ಸೊ ಇದರ ಫುಲ್ ಬ್ಲಾಗನ್ನು ನಿಮಗೆ ತೋರಿಸ್ತೇನೆ. ಸೊ ಯಾರೆಲ್ಲ ಚಾನಲ್ಗೆ ಹೊಸದು ಬರ್ತಿದ್ರಿ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಎಂತ ತನಕ ನೋಡಿ. ಬಶೀರ್ ಭಾಯ್, PDI ಅಂತ ತುಂಬ ಜನ PDI ಅಂತ ಕೇಳ್ತಾರೆ ಸರ್. PDI ಅಂದರೆ ಎಂತ ಸರ್? PDI ಅಂದರೆ ಒಂದು ಈಗ ಹೊಸ ಗಾಡಿ ಇದೆ, ನ್ಯೂ ಬ್ರ್ಯಾಂಡ್ ಗಾಡಿ. ಓಕೆ. ಈ ನ್ಯೂ ಬ್ರ್ಯಾಂಡ್ ಗಾಡಿ ಈಗ ಅಶೋಕ್ ಲೈಲ್ಯಾಂಡ್ ಇತ್ತು. ಇದನ್ನು ತಗೊಂಡು ಹೋಗಿ ನಾವು ಕಂಪನಿಯಲ್ಲಿ ಒಮ್ಮೆ ಫುಲ್ ಸ್ಕ್ಯಾನ್ ಮಾಡಿ ತರ್ತೇವೆ A to Z. ಓಕೆ. ಅದು PDI ಮಾಡಿದರೆ ನೆಕ್ಸ್ಟಿಗೆ ಭಾರಿ ಒಳ್ಳೇದು. ಓಕೆ. ಕಿಲೋಮೀಟರ್ ಜಾಸ್ತಿ ಆಗ್ತಾ ಹೋಗುವಾಗ ಓಕೆ, ಅದು ಕಂಪನಿಗೆ ಒಂದು ಗೊತ್ತಾಗ್ತದೆ. ನಾವು ಕೊಟ್ಟ ಚೆಸ್ಸಿ ಅದು PDRಗೆ ಬಂದು ಅದು ಬಾಡಿಯಾಗಿ ಬಂದಿದೆ ಅಂತ ಅವ್ರಿಗೆ ಸಹ ಗೊತ್ತಾಗ್ತದೆ. ಓಕೆ, ಅದಕ್ಕೆ PDR ಅಂತ. ಓಕೆ ಓಕೆ ಬಶೀರ್ ಭಾಯ್, ಓಕೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್.